ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಕ್ರಿಸ್ತ ಜಯಂತಿಯ ಅಷ್ಟದಿನಗಳಲ್ಲಿ 5ನೆಯ ದಿನ ಡಿಸೆಂಬರ್ 29, 2023 ಶುಕ್ರವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 2ನೇ ಅಧ್ಯಾಯ 22ರಿಂದ 35ರವರೆಗಿನ ವಚನಗಳು. ಆ ಕಾಲದಲ್ಲಿ ಮೋಶೆಯ ನಿಯಮದ ಪ್ರಕಾರ ಸೂತಕ ದಿನಗಳು ಮುಗಿದು ಶುದ್ಧೀಕರಣ ದಿನ ಬಂದಾಗ ತಂದೆ ತಾಯಿಗಳು ಆ ಮಗುವನ್ನು ಎತ್ತಿಕೊಂಡು ಜೆರುಸಲೇಮಿಗೆ ಹೋದರು. ಏಕೆಂದರೆ ಮೊದಲು ಜನಿಸಿದ ಪ್ರತಿಯೊಂದು ಗಂಡು ಮಗುವನ್ನು ಸರ್ವೇಶ್ವರನಿಗೆ ಸಮರ್ಪಿಸಬೇಕಾಗಿತ್ತು. ಅಲ್ಲದೆ ಧರ್ಮಶಾಸ್ತ್ರದಲ್ಲೇ ಉಲ್ಲೇಖಿಸಿರುವಂತೆ ಒಂದು ಜೋಡಿ ಬೆಳವ ಹಕ್ಕಿಗಳನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ಬಲಿಯನ್ನಾಗಿ ಅರ್ಪಿಸಬೇಕಾಗಿತ್ತು. ಆಗ ಜೆರುಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬನು ವಾಸವಾಗಿದ್ದನು. ಸತ್ಪುರುಷನು ದೈವಭಕ್ತನೂ ಆದ ಇವನು ಇಸ್ರಾಯೇಲ್ ಜನತೆಯ ಉದ್ಧಾರಕ ಯಾವಾಗ ಬರುವನೋ ಎಂದು ನಿರೀಕ್ಷಿಸುತ್ತಾ ಇದ್ದನು. ಪವಿತ್ರಾತ್ಮ ಇವನಲ್ಲಿ ನೆಲೆಸಿದ್ದರು. ಸರ್ವೇಶ್ವರ ಕಳುಹಿಸಲಿರುವ ಅಭಿಷಿಕ್ತನಾದ ಲೋಕೋದ್ಧಾರಕನ ದರ್ಶನವಾಗುವವರೆಗೆ ತನಗೆ ಸಾವಿಲ್ಲವೆಂದು ಪವಿತ್ರಾತ್ಮರಿಂದಲೇ ಆಶ್ವಾಸನೆ ಪಡೆದಿದ್ದನು. ಆ ಪವಿತ್ರಾತ್ಮರಿಂದ ಪ್ರೇರಿತನಾಗಿ ಅವನು ಮಹಾದೇವಾಲಯಕ್ಕೆ ಬಂದನು. ಧರ್ಮಶಾಸ್ತ್ರದ ವಿಧಿಯನ್ನು ಪೂರೈಸಲು ಬಾಲಯೇಸುವನ್ನು ತಂದೆ ತಾಯಿಗಳು ದೇವಾಲಯಕ್ಕೆ ತಂದಾಗ ಸಿಮೆಯೋನನು ಆ ಮಗುವನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ದೇವರನ್ನು ಹೀಗೆಂದು ಸ್ತುತಿಸಿದನು: ನಿನ್ನ ಮಾತು ಸರ್ವೇಶ್ವರ ನೆರವೇರಿತಿಂದು, ಇನ್ನು ತೆರಳಬಿಡು ಶಾಂತಿಯಿಂದ ನಿನ್ನ ದಾಸನಾದ ಎನ್ನನು. ನೀನಿತ್ತ ಉದ್ಧಾರಕನನ್ನು ನಾ ಕಂಡೆ ಕಣ್ಣಾರೆ, ಜನರೆಲ್ಲರ ಸಮ್ಮುಖದಲ್ಲಿ ನೀನೀತನನ್ನು ಪ್ರತ್ಯಕ್ಷ ಮಾಡಿರುವೆ. ಈತ ಅನ್ಯ ಜನರನ್ನು ಬೆಳಗಿಸುವ ಜ್ಯೋತಿ, ನಿನ್ನ ಜನ ಇಸ್ರಾಯೇಲರಿಗೆ ತರುವನು ಕೀರ್ತಿ. ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳನ್ನು ಕೇಳಿ ತಂದೆ ತಾಯಿಗಳು ಆಶ್ಚರ್ಯಪಟ್ಟರು. ಅವರನ್ನು ಸಿಮೆಯೋನನು ಆಶೀರ್ವದಿಸಿದನು. ತಾಯಿ ಮರಿಯಳಿಗೆ, ಇಗೋ, ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು. ಅನೇಕರು ಪ್ರತಿಭಟಿಸುವ ದೈವ ಸಂಕೇತರಾಗುವನು. ಇದರಿಂದ ಅನೇಕರ ಹೃದಯದಾಳದ ಭಾವನೆಗಳು ಬಯಲಾಗುವುವು. ನಿನ್ನ ವಿಷಯದಲ್ಲಿ ಹೇಳುವುದಾದರೆ ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಹೇಳಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ದೇವರು ನೀಡಿದಂತಹ ಶಿಶುವನ್ನು ದೇವರಿಗೆ ಸಮರ್ಪಿಸುತ್ತಾಳೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಎಷ್ಟೋ ದೇವಾಲಯಗಳಲ್ಲಿ ದಲಿತ ಮಹಿಳೆಯರನ್ನು ದೇವಾಲಯದ ಒಳಪ್ರವೇಶಿಸಲು ತಡೆಹಿಡಿಯಲಾಗುತ್ತದೆ. ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಪ್ರವೇಶ ನಿಷೇಧ. ಏಕೆಂದರೆ ಮಹಿಳೆಯರು ದೇವಾಲಯವನ್ನು ಮಲಿನಗೊಳಿಸುವರು ಎಂಬ ತಪ್ಪು ನಂಬಿಕೆ ನಮ್ಮಲ್ಲಿ ಎಷ್ಟೋ ಜನರಿಗಿದೆ. ಆತ್ಮೀಯರೇ, ನಮ್ಮ ಸಮಾಜದಲ್ಲಿ ಮಹಿಳೆಯನ್ನು ದೇವತೆ ಎಂದು ಪೂಜಿಸಿದರೂ ವಾಸ್ತವಿಕತೆಯಲ್ಲಿ ಅವಳು ಕೀಳುಮಟ್ಟದವಳೆ. ಯಹೂದ್ಯರ ಸಂಪ್ರದಾಯದ ಪ್ರಕಾರ ಮರಿಯಳನ್ನು ಕೂಡ ಮಲಿನಳು ಎಂದು ಪರಿಗಣಿಸಲಾಗಿತ್ತು. ಆದ್ದರಿಂದ ಶುದ್ಧೀಕರಣ ಪದ್ಧತಿಯನ್ನು ಅವಳು ನೆರವೇರಿಸುತ್ತಾಳೆ. ಮಾತ್ರವಲ್ಲ, ಕ್ರಿಸ್ತನನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸುತ್ತಾಳೆ. ಹೀಗೆ ದೇವರು ನೀಡಿದಂತಹ ಶಿಶುವನ್ನು ದೇವರಿಗೆ ಸಮರ್ಪಿಸುತ್ತಾಳೆ. ನಮ್ಮ ಜೀವನದಲ್ಲಿ ಸಹ ಮಹಿಳೆಯರಲ್ಲಿ ಒಳ್ಳೆಯತನವನ್ನು ಕಾಣೋಣ. ನಮ್ಮನ್ನೇ ನಾವು ಪ್ರತಿದಿನ ಬಲಿಪೂಜೆಯಲ್ಲಿ ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಸಂತರ ಸ್ಮರಣೆ. ಇಂದು ನಾವು ಸಂತ ಥಾಮಸ್ ಬಕೆಟ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತಶಕ 1118ರಿಂದ ಕ್ರಿಸ್ತಶಕ 1170ರವರೆಗೆ. ಆತ್ಮೀಯರೇ, ಇವರು ಲಂಡನ್ನ ನಾರ್ಮಡಿ ಶ್ರೀಮಂತ ವ್ಯಾಪಾರಿ ಕುಟುಂಬದಲ್ಲಿ ಜನಿಸಿದರು. ಇವರು ತಮ್ಮ ಉನ್ನತ ಶಿಕ್ಷಣವನ್ನು ಪ್ಯಾರಿಸ್ನಲ್ಲಿ ಪಡೆದರು ಹಾಗೂ ನಾಗರಿಕ ಮತ್ತು ಧಾರ್ಮಿಕ ಕಾನೂನು ಎರಡರಲ್ಲೂ ಪದವಿ ಪಡೆದು ಉಪಯಾಜಕ ದೀಕ್ಷೆಯನ್ನು ಸ್ವೀಕರಿಸಿದರು. ತದನಂತರ ಕ್ಯಾಂಟರ್ಬರಿಯ ಕುಲಪತಿಯಾಗಿ ಇವರು ಅರಸ ಹೆನ್ರಿಯಿಂದ ನಿಯೋಜಿಸಲ್ಪಟ್ಟರು. ಆದರೆ ಮುಂದೆ ಇವರು ಕ್ಯಾಂಟರ್ಬರಿಯ ಮಹಾಧರ್ಮಾಧ್ಯಕ್ಷರಾದ ಸಂದರ್ಭದಿಂದ ಇವರಿಗೂ ಹಾಗೂ ರಾಜನ ನಡುವೆ ಸಂಘರ್ಷ ಪ್ರಾರಂಭವಾಯಿತು. ಧರ್ಮಸಭೆಯ ಆಂತರಿಕ ವಿಷಯಗಳಲ್ಲಿ ಹಸ್ತನಿಕ್ಷೇಪ ಮಾಡುತ್ತಿದ್ದ ಅರಸನ ನಡೆಯನ್ನು ಇವರು ಖಂಡಿಸಿದರು. ರಾಜನಿಂದ ಹಿಂಸೆಯನ್ನು ಅನುಭವಿಸಿದ ಇವರು ಫ್ರಾನ್ಸ್ ದೇಶದಲ್ಲಿ ಆಶ್ರಯವನ್ನು ಪಡೆದರು. ಅಂತಿಮವಾಗಿ ಇವರ ಆಸ್ತಿಯನ್ನು ರಾಜ ಮುಟ್ಟುಗೋಲು ಹಾಕಿಕೊಂಡಾಗ ಇವರು ಮರಳಿ ಕ್ಯಾಂಟರ್ಬರಿಗೆ ಹಿಂತಿರುಗಿದರು. ಪ್ರಧಾನಾಲಯದ ಪೀಠದ ಎದುರೇ ಇವರನ್ನು ಇರಿದು ಕೊಲ್ಲಲಾಯಿತು. ಸಂತ ಥಾಮಸ್ ಬಕೆಟ್ ರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.